ನಾಯಿ ಅನ್ನೋದು ಇವೆಲ್ಲ ಸರಿನಾ? ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ, ಬರೀ ಈ ಕೀಳು ಮಟ್ಟದ ರಾಜಕಾರಣ ಸರಿ ಅನಿಸ್ತಾ ಇದೆಯಾ ಅಂತ. BJPಯವ್ರಿಗೆ ಅದು ಬಿಟ್ಟು ಇನ್ನೇನು ಇಲ್ಲ ಸರ್. ಅಲ್ಲ ಸರ್, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮಗೆ ನೋವಾಗಲ್ವ ಸರ್? ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ. ನನ್ನ CM ಅಂದರೆ ನನಗಿಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಂದರೆ ನನಗಿಷ್ಟ, DK ಸರ್ ನನಗಿಷ್ಟ, ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ, ನನ್ನ ಕೃಷ್ಣ ಬೈರೇಗೌಡರು ನನಗಿಷ್ಟ. ನನ್ನ ಲೀಡ್ರನ್ನ ಯಾವನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ. ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ನನ್ನ ಲೀಡ್ರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್. ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ. ಇವರು RSS ಚಡ್ಡಿ ಹೊತ್ಕೊಂಡ್ಮೇಲೆ ಛಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊತಾ ಇದ್ದಾರೆ. ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಛಲವಾದಿಯವರೇ, ನೀವು ನಾಯಿ ಅಲ್ಲ. ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣ ಸ್ವಾಮಿಯವರು ನಾಯಿ ಅಲ್ಲ. ನಾನು ನಾರಾಯಣ ಸ್ವಾಮಿಯವ್ರನ್ನ ನಾಯಿ ಎಂದು ಕರೆಯಲ್ಲ, ಏಕೆಂದರೆ ನನಗೆ ಸಂಸ್ಕಾರ ಇದೆ. ಛಲವಾದಿ ನಾರಾಯಣ ಸ್ವಾಮಿಯವರು ನಾಯಿ ಅಲ್ಲ ಸರ್. ಪದೇ ಪದೇ ಅದೇ ಪದ ಬಳಸ್ತಾ ಇದ್ದಾರೆ ಸರ್. ಈಗ ಅವ್ರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ? ಛಲವಾದಿಯವ್ರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸಾರಿ ಕೇಳಬೇಕು. ನಿಮ್ಮ ಗುರುಗಳು ಯಾಕೋ ನಿಮ್ಮ ಮೇಲೆ ಅಸಮಾಧಾನ ಆಗಿದ್ದಾರೆ? ಇಲ್ಲ, ನನ್ನ ಗುರುಗಳು ಇಲ್ಲ ನೋಡಿ. ರಾಜಕಾರಣದಲ್ಲಿ MC ಸುಧಾಕರ್ ಸಾಹೇಬರು ರಾಜಕಾರಣದ ನನ್ನ ಗುರು. ನಾನು ರಾಜಕಾರಣಕ್ಕೆ ಹೊಸಬ. ನನಗೆ ಹೇಳ್ತಾರೆ ಪ್ರದೀಪ್ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನನ್ನ ಗುರುಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ರಾಜಕಾರಣದಲ್ಲಿ ಹೊಸಬ್ರು ನನ್ನ ಗುರುಗಳೇನು ಹೇಳ್ತಾರೆ, ಹೀಗೆ ಮಾಡಬೇಕು, ರಾಜಕಾರಣ ಹೀಗಿರಬೇಕು ಅಂತ ಹೇಳ್ತಾರೆ. ನಾನು ಹೇಳಿದೆ ನನ್ನ ಗುರುಗಳು ಏನು ಹೇಳಿದ್ರು ಸ್ವೀಕರಿಸ್ತೀನಿ. ನನ್ನ ರಾಜಕಾರಣಕ್ಕೆ ತಂದವ್ರು ಸರ್ ಅವರು. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಹಂಗಾದ್ರೆ ಈಗ ಟೀಚರು ಸ್ಟೂಡೆಂಟ್ಗೆ ಬುದ್ಧಿ ಹೇಳ್ಬಾರ್ದಾ? ಹೇಳ್ತಾರಲ್ಲ. ಅಂದರೆ ನಾನೇನು ಅಂದರೆ 95% ತೊಗೊತಾ ಇದ್ದೀನಿ. ನನ್ನ ಗುರುಗಳಿಗೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋದು ಆಸೆ. ಇನ್ನೊಂದು 5% ಎಕ್ಸ್ಟ್ರಾ ಹೆಂಗೆ ತೊಗೋಬೇಕು ಅಂತ ನನಗೆ ಗೈಡ್ ಮಾಡ್ತಿದ್ದಾರೆ. MC ಸುಧಾಕರ್ ಈಸ್ ಮೈ ಲೀಡರ್ ಆಲ್ವೇಸ್. ಥ್ಯಾಂಕ್ ಯು ಸರ್.